ಮಾಜಿ ಸಂಸದರಾದಂಥ GM ಸಿದ್ದೇಶ್ವರವರು. ನಿಮಗೆಲ್ಲ ಒಂದು ಆಶ್ಚರ್ಯ ಆಗಿರ್ಬೋದು, ಸಿದ್ದೇಶ್ವರವರು ಮತ್ತು ಮಲ್ಲಿಕಾರ್ಜುನವರು ಉತ್ತರ ದಕ್ಷಿಣ ಉತ್ತರ ಧ್ರುವ, ನಿಮಗೆ ಗೊತ್ತಿದೆ. ಇಬ್ಬರು ಇವತ್ತು ಪ್ರಾಯಶಃ ಮೊಟ್ಟ ಮೊದಲಿಗೆ ಇಬ್ಬರು ನಮ್ಮ ಕೈ ಸಿಕ್ಕಿದ್ದಾರೆ ಇಲ್ಲಿ. ಅವ್ರಿಗೆ ಇಲ್ಲೇ ಇರಿ ಅಂತ ಹೇಳಿದ್ದೀವಿ. ಇವರೆಲ್ಲ ಈಗ ಬೇಗ ಹೋಗಬೇಕಾಗಿದೆ, ಉಳಿದವರು ಅವ್ರನ್ನ ಬೀಳ್ಕೊಡ್ತೀವಿ. ಇಬ್ಬರು ಬಂದಿರೋದು ನಮಗೆ ಸಂತೋಷ ಆಗಿದೆ. ಆಮೇಲೆ ಈಗಲೇ ಹೇಳಿಬಿಡ್ತೀವಿ, ಪರಸ್ಪರ ನಮ್ಮ ರಾಜಕೀಯ ಧುರೀಣರು ಪರಸ್ಪರ ಯಾರೂ ಸಹ ದೂಷಣೆ ಮಾಡಲಿಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಖಾಸಗಿಯಾಗಿ ಕೂತ್ಕೊಂಡು, ಒಂದು ಮನೆತನ ಇದ್ದಂಗೆ ಖಾಸಗಿಯಾಗಿ ಕೂತ್ಕೊಂಡು ಮಾತಾಡ್ಕೋಬೇಕು ಹೊರತು ಮನುಷ್ಯರು ಇಬ್ಬರು ನಮ್ಮ ಹತ್ರ ಕರೆಸಿ ಮಾತಾಡಬೇಕು ಅಂತ ಇದ್ದೀವಿ. ಏನು ಹೇಳ್ತೀರಿ? ಏನೋ ಒಂದಿಷ್ಟು ಹೆಣ್ಣು ಗಂಡು ಕೊಡಿಸಿ ಮದುವೆ ಮಾಡಿಸ್ಬಿಡೋಣ ಅಂತ ಅದೀವಿ, ಆವಾಗಲಾದ್ರೂ ಸರಿ ಹೋಗುತ್ತೆ ಅಂತ ಹೇಳಿ. ಎಲ್ಲ ಮಾವ ಅಳಿಯ ಇವರೆಲ್ಲ. ಮತ್ತು ಮತ್ತು ಮಹಾಭಾರತದಲ್ಲಿ ಪಾಂಡವರು ಕೌರವರು ಸಂಬಂಧಿಕರೇ ತಾನೇ, ಅವರೇ ತಾನೇ ಹೊಡೆದಾಡಿರೋದು, ಬೇರೆ ಏನಲ್ಲ, ಬೇರೆ ಶತ್ರುಗಳೇನಲ್ವಲ್ಲ. ಹಾಗಾಗಿಬಿಟ್ಟಿದೆ ಇಬ್ಬರದವ. ಈಗ ಒಳ್ಳೆ ಕಾಲ ಬಂದಿದೆ. ಈ ಕಾಲದಲ್ಲಿ ಪರಸ್ಪರ ಇನ್ನು ಮುಂದೆ ಇಲ್ಲಿ ಹರೀಶು ಇರ್ಬೋದೇನ? ಇದೆಯಪ್ಪ, ಹರೀಶ್ ಇದೆಯಾ? ನಿನಗೂ ನಾವು ಆದೇಶ ಮಾಡೋದು ಏನು ಕಾರಣಕ್ಕೂ ಇನ್ನು ಮುಂದೆ ಭಾಳ ಮೊನ್ನೆ ನೋಡಿದ್ವಿ, ಪ್ರಭಾ ಮಲ್ಲಿಕಾರ್ಜುನ ನಮಗೆ ತೋರಿಸಿದ್ರು ಕೆಲವು ಮಾತುಗಳನ್ನು. ನಾವು ಬರೀ ಬಾಯಿ ಮಾತು ಹೇಳಿದ್ರೆ ಸಾಧ್ಯ ಇಲ್ಲ. ನೀನು ಇನ್ನು ಮುಂದೆ ಯಾವ ಕಾರಣಕ್ಕೂ ಸಹ ಏನು ಕೆಟ್ಟ ಮಾತುಗಳನ್ನು ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು. ನಿನ್ನದು ಏನೇ ಇದ್ರು ಬಾ, ನಮ್ಮ ಹತ್ರ ಹಾಸಿಗೆ ಬಾ, ಯಾವ ಕಾರಣಕ್ಕೂ ಬಾಯಲ್ಲಿ ಮಾಡಿಬಿಡು. ಈತನ ದೊಡ್ಡ ಗುಣ ಇದೆ, ತಡಿ ದೊಡ್ಡ ಗುಣ ಇದೆ, ಬಾಯಲ್ಲಿ ಹೇಳ್ತು ಕೇಳು. ಇವೊಂದೊಂದು ದೊಡ್ಡ ಗುಣ ಇದೆ, ಅದನ್ನು ಮೊದಲು ಹೇಳ್ತೀವಿ. 1994ರಲ್ಲಿ 5 ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಯಾರ್ಯಾರಿಗೆ ಓಟ್ ಕೊಡಬೇಕು ಅಂತ ಹೇಳಿ ಸರ್ವಸಮ್ಮತಿಯಿಂದ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಾಗ ನೀವೆಲ್ಲರೂ ಸಹ ಗೆಲ್ಲಿಸಿದ್ರಿ. ಅದು ನಮಗೊಂದು ಸತ್ವ ಪರೀಕ್ಷೆ ಆಗಿತ್ತು. ಜಾತ್ಯತೀತ ಪಕ್ಷಾತೀತ ಅನ್ನೋ ಒಂದು ನಿಲುವು ತಗೊಂಡಿದ್ವಿ. ಈಗ ಹರಿಹರ ಕ್ಷೇತ್ರದಲ್ಲಿ ನಮ್ಮ ಶಿಷ್ಯ ಹರೀಶ್ನೇ ನಿಂತಿದ್ರಿಂದ ನಮ್ಮ ಮೇಲೆ ಜಾತಿ ಬರುತ್ತೆ ಅಂತ ತಿಳ್ಕೊಂಡು ನಾವು ಇವನಿಗೆ ಟಿಕೆಟ್ ನಾವು ಅನೌನ್ಸ್ ಮಾಡಲಿಲ್ಲ. ಇವನಾಗ ಎಷ್ಟೇ ಅಸಮಾಧಾನ ಆಗಿದ್ರೂ ಸಹ ಈಗಲೂ ಮಠದ ಶಿಷ್ಯನಾಗಿ ಬಂದು ನಮಗೆ ನಮಸ್ಕರಿಸ್ತಾನೆ. ಇದು ದೊಡ್ಡ ಗುಣ. ಇದು ಇನ್ಯಾರಾದರೂ ಆಗಿದ್ದರೆ ನಿಮ್ಮ ಸ್ವಾಮಿಗಳು ನನಗೆ ವಿರುದ್ಧ ಮಾಡಿದ್ದಾರೆ ಅಂತ ಹೋಗ್ತಿದ್ರು, ತಿಳಿತೆ. ಆದರೆ ಹರೀಶ ನಾವೆಷ್ಟೇ ಅವತ್ತು ಘೋಷಣೆ ಮಾಡದೇ ಇದ್ದರೂ ಕೂಡ ಅವನು ಸೋತರೂ ಸಹ ಈಗಲೂ ಪಟ್ಟ ಶಿಷ್ಯನಾಗಿ ನಮ್ಮ ಹತ್ರ ಬರ್ತಾನೆ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ. ನಮಸ್ಕಾರ ಮಾಡಿ. ಬಾಯಲ್ಲಿ ಇನ್ನು ಮುಂದೆ ನಾವು ನೋಡಿದ್ದೀವಿ ವಾಟ್ಸಾಪ್ಗಳಲ್ಲಿ, HK ಪಾಟೀಲ್ರಿಗೂ ಮಾತಾಡಿದ್ದೀವಿ. ಇನ್ನು ವಾಟ್ಸಾಪ್ಗಳಲ್ಲಿ ಯಾರು ಇನ್ನೊಬ್ಬರನ್ನ ಏನೋ ಮಾನ ಕಳೀತಕ್ಕಂಥ ಸುದ್ದಿಗಳೇ ಬರಬಾರ್ದು ಅಂತ ನಾವೀಗ HK ಪಾಟೀಲ್ರಿಗೆ ಹೇಳಿದ್ದೀವಿ. ನೀವು ವಿರೋಧ ಪಕ್ಷದವರು ಸಹ ನೀವು ನೇತಾರರಾಗಿದ್ದೀರಿ, ಸಹಕರಿಸಬೇಕು. ಇನ್ನು ಯಾರೇ ಆರೋಪಗಳು ಮಾಡಿದರೆ ಆ ಆರೋಪಗಳು ಅದರ ಬಗ್ಗೆ ಸರಿಯಾದ ಶಿಕ್ಷೆ ಆಗಬೇಕು. ಅವರಿಗೆ ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ವಾಟ್ಸಾಪ್ನಲ್ಲಿ. ಹೇಗೆ ಇದರಲ್ಲಿ ಪತ್ರಿಕೆಯಲ್ಲಿ ಒಂದು ಇದೆಯಲ್ಲ, ಏನಂತಾರೆ ಏನಂತಾರೆ ಎಥಿಕ್ ಕೋಡ್ ಅಂತ ಇದೆಯಲ್ಲ, ಹಾಗೆ ವಾಟ್ಸಾಪಿಗೂ ಈ ಏನು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೂ ಒಂದು ತರಬೇಕು. ಅಂಥದ್ದೊಂದು ಬಿಲ್ ತಂದು ಪಾಸ್ ಮಾಡಿದರೆ ತುಂಬ ಸಮಾಜಕ್ಕೆ ಅನೇಕ ಸಂಸಾರಗಳು ಉಳ್ಕೊಳ್ತವೆ. ಅನೇಕ ಸಂಸಾರಗಳು ಹಾಳಾಗಿರೋದೇ ವಾಟ್ಸಾಪ್ನಿಂದ. ಅದಕ್ಕೆ ನೀನು ಸಪೋರ್ಟ್ ಮಾಡಬೇಕು, ತಿಳಿತಪ್ಪ. ಕಾಂಗ್ರೆಸ್ ಮಾಡ್ತೀವಿ ಬಿಲ್ಲು ಅಂತ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕು, ವಿರೋಧ ಮಾಡಬಾರದು, ತಿಳಿತೆ. ಇನ್ನು ಮುಂದೆ ನೀನು ಅಷ್ಟೇ, ಮಲ್ಲಿಕಾರ್ಜುನ ನೀನು ಅಷ್ಟೇ ಅಪ್ಪ. ಅವನ ಬಗ್ಗೆ ನಮ್ಮ ಮಲ್ಲಿಕಾರ್ಜುನ ಇದಾರಲ್ಲ ಸಂಸದರು, ಅವರಿವರು ಹಾವು ಮುಂಗ್ಸಿ ಇದ್ದಂಗೆ. ನೀವು ಹಾವು ಮುಂಗ್ಸಿ ಆಗೋದು ಬೇಡ. ಎಲ್ಲ ನೀವು ಸಂಬಂಧಿಕರು ಏನಾದರೂ ಮಾಡಿ, ನಾವು ಪ್ರಪೋಸ್ ಮಾಡ್ತೀವಿ ಯಾರನ್ನಾರೇ ಮದುವೆ, ನೀವು ಯಾರಾರ ಮಕ್ಕಳಿಗೆ ಮಾಡ್ತೀವಿ, ಸಂಬಂಧಿಕರಾಗಿ ಒಳ್ಳೆ ಸಂಬಂಧವನ್ನು ಉಳಿಸ್ಕೊಳ್ಳಿ ಅಂತ
ನಾವು ಹೇಳ್ತೀವಿ. ನಮಸ್ಕಾರ ಮಾಡು, ಭಾಳ ಸಂತೋಷ. ಬಾಯಲ್ಲಿ ಮಾಡಿ ನೀನು ಬಾ ಬಾ ಬಾ, ನಮಸ್ಕಾರ ಮಾಡಬೇಕು. ಬಾಳಪ್ಪ ಇಲ್ಲಿ, ಬಾಯಲ್ಲಿ ಬಾಯಲ್ಲಿ ಬಾ ಮಾಡು. ಬಾರಪ್ಪ, ಮಾಜಿ ಸಂಸದ ಬಾ ಇಲ್ಲಿ, ಬಾ ಬಾ. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಮಾಡು ಮಾಡು. ಭದ್ರಾವತಿ ತರಳುಬಾಳು ಹುಣ್ಣಿಮೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ನಾವು ಘೋಷಣೆ ಮಾಡ್ತೀವಿ. ಇಷ್ಟು ಮಾತುಗಳನ್ನು ಹೇಳಿ ಅವರೆಲ್ಲ ವಾಪಸ್ ಹೋಗಬೇಕಾಗಿದೆ ಬೆಂಗಳೂರಿಗೆ ಅವ್ರನ್ನ ಬೀಳ್ಕೊಡ್ತಾ ಇದ್ವಿ. ನೀನು ಮಾತ್ರ ಕೂತ್ಕೋಬೇಕು. ಆಶೀರ್ವಚನವನ್ನ ಕರುಣಿಸಿದ ಪರಮ ಪೂಜ್ಯ ಜಗದ್ಗುರುಗಳವರಿಗೆ ಧನ್ಯವಾದಗಳು. ಈ ಒಂದು ತರಳಬಾಳು ಹುಣ್ಣಿಮೆಯ ಪ್ರಮುಖ ನೇತೃತ್ವ ವಹಿಸಿರುವಂತವರು ಈ ಭಾಗದ ಭದ್ರಾವತಿಯ ಶಾಸಕರಾದಂತಹ BK ಸಂಗಮೇಶ್ ಅವರು. ಕಳೆದ 2 ತಿಂಗಳಿಂದ ಸತತವಾಗಿ ಅವರು ಮತ್ತು ಅವರ ಕುಟುಂಬ ವರ್ಗದವರು ಎಲ್ಲ ಜಾತಿಯ, ಎಲ್ಲ ಜನಾಂಗದ, ಎಲ್ಲ ಧರ್ಮದ ಜನರನ್ನ ಒಟ್ಟುಗೂಡಿಸಿ ಈ ತರಳಬಾಳು ಹುಣ್ಣಿಮೆ ಮಹೋತ್ಸವ ಯಶಸ್ವಿಯಾಗುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿರುವಂತವರು ಶರಣ BK ಸಂಗಮೇಶ್ ಅವರು. ಎಲ್ಲ ಸಮಾಜದ, ಧರ್ಮದ ಜನರನ್ನ ಒಗ್ಗುಗೂಡಿಸಿ ಇಂದಿನ ತರಳಬಾಳು ಹುಣ್ಣಿಮೆ ಮಹೋತ್ಸವ ಯಶಸ್ವಿಯಾಗಿದ್ರೆ ಅಂತಂದ್ರೆ ಅದು ಇವರ ನೇತೃತ್ವದ ಎಲ್ಲರ ಸಹಕಾರದಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿರುವಂಥದ್ದು ಅಂತ ಶರಣ BK ಸಂಗಮೇಶ್ ರವರು ಈ ತರಳಬಾಳು ಹುಣ್ಣಿಮೆ ಮಹೋತ್ಸವ ಸಮಿತಿಯ ಮುಖ್ಯಸ್ಥರು, ಮುಖ್ಯ ಅತಿಥಿಗಳ ನುಡಿಗಳನ್ನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.